ನೋಡ್ಕೊಳ್ಳಿ ಕ್ವಶನ್ನು. ಇಫ್ dy by dx is equal to 2 e power x minus y such that y of 0 is 2, y of 0.1 is 2.010, y of 0.2 is 2.040 and y of 0.3 is 2.090. Find the value of y at x is equal to 0.4. Correct to 4 decimal places by applying Milner's predictor and corrector method. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. dy by dx is equal to ಏನು 2 e power x minus y. ಇದನ್ನ ಏನು ಮಾಡಿ, ಇದನ್ನ y ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. dy by dx ಬದಲು ಈಗ ನೋಡಿ y ಡ್ಯಾಶ್, ಇದ್ರ ಬದಲು y ಡ್ಯಾಶ್ ಅಂತ ಬರ್ಕೊಳ್ಳಿ. 2 e power x minus y. ಮತ್ತು ಹೆಚ್ಚನ್ನ ಫೈಂಡ್ ಮಾಡ್ಕೊಳ್ಳಿ. ಹೆಚ್ ಅಂದರೆ ಇದು ಮೈನಸ್ ಇದು, x1 ಮೈನಸ್ x0 ಅಥವಾ x2 ಮೈನಸ್ x1 ಎಲ್ಲ ಕಾಮನ್ ಡಿಫ್ರೆನ್ಸ್ ಇರುತ್ತೆ. ಹೆಚ್ ಏನು 0.1. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಟೇಬಲ್ ಮಾಡ್ಕೋಬೇಕು. ಟೇಬಲ್ ಯಾವ ಥರ ಮಾಡೋದು, ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಗೊತ್ತಾಗ್ತಿದೆಯಲ್ವಾ. ಆಮೇಲೆ ವೈ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ಗಳು ಹೇಳಿ, ಎಕ್ಸ್ ಏನೇನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇದು ಎಕ್ಸ್ ವ್ಯಾಲ್ಯೂ ಒಳಗಡೆ ವೈ ಆಫ್ 0 ಇದೆಯಲ್ಲ, 0 ಬಂದು ಎಕ್ಸ್ ವ್ಯಾಲ್ಯೂ ಹೇಳಿ. ಏನಾಗುತ್ತೆ 0 ಹಾಕಿ, ಆಮೇಲೆ 0.1, ಆಮೇಲೆ 0.2, ಆಮೇಲೆ 0.3. ವೈ ಅಂದರೆ 2, ಆಮೇಲೆ 2.010, ಆಮೇಲೆ 2.040, ಆಮೇಲೆ 2.090. ಇಲ್ಲೇನು ಮಾಡಬೇಕು ನೀವು, ಇದನ್ನ ನೋಟ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ ಏನಂತ. x0 x1 ಇದೇನಿದು x0, ಇದು x1, ಇದು x2, ಇದು x3, ಇದು y0, ಇದು y1, ಇದು y2, ಇದು y3. ಕರೆಕ್ಟ್ ಅಲ್ವಾ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ವೈ ಡ್ಯಾಶ್ನ ಫೈಂಡ್ ಮಾಡ್ಕೋಬೇಕು. ವೈ ಡ್ಯಾಶ್ಗೆ ಫಾರ್ಮುಲಾ ಏನು, ವೈ ಡ್ಯಾಶ್ ಅಂದ್ರೇನು 2 e power x ಮೈನಸ್ ವೈ. ಇಲ್ಲಿ ಬರ್ಕೊಳ್ಳಿ. ವೈ ಡ್ಯಾಶ್ ಅಂದರೆ ಇಲ್ಲಿ ಇರುತ್ತೆ 2 e power x ಮೈನಸ್ ವೈ. ನೀವೇನು ಮಾಡಬೇಕಂದ್ರೆ ಕ್ಯಾಲ್ಸಿಲಿ ಫಾರ್ ಕ್ಯಾಲ್ಸಿ ವರ್ಕ್ ಇದೇನು ಬರೆಯೋಕ್ಕೆ ಹೋಗಬೇಡಿ. ಏನಂತ ಟೈಪ್ ಮಾಡ್ಕೋಬೇಕು, 2 e power x ಮೈನಸ್ ವೈ. ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಸಿ ನೋಡಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಅರ್ಥ ಆಗ್ತಿದೆಯಲ್ವ. ನೆಕ್ಸ್ಟು 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4, ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ. 2 ಶಿಫ್ಟ್ ಲ್ಯಾನ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಆಲ್ಫಾ ಎಸ್ ಡಿ. ಕರೆಕ್ಟ್ ಅಲ್ವಾ. ಕ್ಯಾಲ್ಕುಲೇಟ್. ಎಕ್ಸ್ ಏನು 0, ವೈ ಏನು 2. ಆನ್ಸರ್ ಏನು ಬರುತ್ತೆ 0. ಗೊತ್ತಾಗ್ತಿದೆಯಲ್ವ. ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ಈಕ್ವಲ್ ಹೊಡೀರಿ ಅಥವಾ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಏನು 0.1, ವೈ ಏನು 2.010. ಆನ್ಸರ್ ಏನು ಬರುತ್ತೆ 0.2003. ನೆಕ್ಸ್ಟು ಎಕ್ಸ್ ಏನು, ವೈ ಏನು 2.040. ಎಷ್ಟು ಬರುತ್ತೆ 4028. 0.4028. ನೆಕ್ಸ್ಟು ಎಕ್ಸ್ ಏನು 0.3, ವೈ ಏನು 2.090. ಕರೆಕ್ಟ್ ಅಲ್ವಾ.
ಏನು ಬರುತ್ತೆ 0.6097. ಈಗ ಏನು ಮಾಡಬೇಕು, ಇದನ್ನ ಡಿನೋಟ್ ಮಾಡ್ಕೋಬೇಕು. ಏನಂತ ಇಲ್ಲಿ ನೋಡಿ, ಇದು y0 ಡ್ಯಾಶ್ ಅಂತ, ಇದು 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 ಅರ್ಥ ಆಗ್ತಿದೆಯಲ್ವಾ? ಈಗ ನೀವೇನು ಮಾಡಬೇಕು, ನೆಕ್ಸ್ಟು ಇದನ್ನ ನೋಡಿ ಒಂದು ಎಕ್ಸ್ಟ್ರಾ ಬರ್ಕೊಳ್ಳಿ. ಇದು 0.1, 0.2, 0.3 ಕಾಮನ್ ಡಿಫ್ರೆನ್ಸ್ ಅಂದರೆ x4ನ ಗೆಸ್ ಮಾಡ್ಬೋದು. ಏನಿರುತ್ತೆ ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕೀಗ. y4p ನೋಡಿ ಫಾರ್ಮುಲಾ ಹೇಳಿ. ಫಾರ್ಮುಲಾ ಏನಿದೆ? y4p is equal to y0 plus 4h/3 to y1 dash minus y2 dash plus ಇದು ಫಾರ್ಮುಲಾ ಆಯ್ತಲ್ವಾ? ಈಗ y4p is equal to ಇಲ್ಲಿ ನೋಡಿ, ಈ ಟೇಬಲ್ ನೋಡಿ, ಕ್ಯಾಲ್ಸಿ ಎತ್ಕೊಳ್ಳಿ, ಇಲ್ಲಿ ಎ ಸಿ ಹೊಡೀರಿ. y0 ಅಂದರೆ y0 ಏನು 2, ಇಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗಬೇಡಿ. ಪ್ಲಸ್ ಈ ಥರ ಡಿವೈಡ್ ಮಾಡ್ಕೊಳ್ಳಿ. 4 ಇಂಟು h ಏನು 0.1 ಬೈ 3 ಓಪನ್ ಬ್ರ್ಯಾಕೆಟ್. 2 ಇಂಟು y1 ಡ್ಯಾಶ್ ಅಂದ್ರೇನು 2003 ಮೈನಸ್ y2 ಡ್ಯಾಶ್ ಅಂದ್ರೇನು 0.4028 ಪ್ಲಸ್ 2 ಇಂಟು y3 ಡ್ಯಾಶ್ ಅಂದ್ರೇನು 0.6097. ಎಷ್ಟು ಬರುತ್ತೆ ಆನ್ಸರ್? 2.1623. ಇದು y4p. ನೋಡಿ y4p ಆದ ತಕ್ಷಣನೇ ಏನು ಫೈಂಡ್ ಮಾಡಬೇಕು? y4 ಡ್ಯಾಶ್ನ ಫೈಂಡ್ ಮಾಡಬೇಕು. ಇಲ್ಲಿ y4 ಡ್ಯಾಶ್ಗೆ ಯಾವ ಥರ ಅಂದರೆ ಇಲ್ಲಿ ನೋಡಿ, y0 ಡ್ಯಾಶ್ ಅಂದ್ರೇನು 2e⁻x0 ಮೈನಸ್ y0. y1 ಡ್ಯಾಶ್ ಅಂದ್ರೇನು 2e⁻x1 ಮೈನಸ್ y1. y2 ಡ್ಯಾಶ್ ಅಂದ್ರೇನು 2e⁻x2 ಮೈನಸ್ y2. y3 ಡ್ಯಾಶ್ ಅಂದರೆ 2e⁻x3 ಮೈನಸ್ y3. ಅದೇ ಥರ y4 ಡ್ಯಾಶ್ಗೆ ಫಾರ್ಮುಲಾ ಏನಂದರೆ ಇಲ್ಲಿ x ಜಾಗದಲ್ಲಿ x4 ಹಾಕ್ಕೊಳ್ಳಿ, y ಜಾಗದಲ್ಲಿ y4 ಹೇಳಿ. ಏನಾಗುತ್ತೆ? 2e⁻x4 ಮೈನಸ್ y ಜಾಗದಲ್ಲಿ y4, ಆದರೆ y4p ಅಂತ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು ಇಲ್ಲೇನು ಮಾಡಿ, ಕ್ಯಾಲ್ಸಿಲಿ ಎ ಸಿ ಹೊಡೀರಿ. 2e ನೋಡಿ ಡ್ಯಾಶ್ ಹೊಡೆದಾಗ ಇದೇ ತಾನೇ ಯೂಸ್ ಮಾಡೋದು, 2e⁻x ಮೈನಸ್ y. ಅದಕ್ಕೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. x ಅಂದರೆ x4 ಎಷ್ಟು 0.4, y ಅಂದರೆ y4p ಎಷ್ಟು 2.1623. ಎಷ್ಟು ಬರುತ್ತೆ? 8213, 0.8213. ಇದು y4 ಡ್ಯಾಶು. ನೋಡಿ y4 ಡ್ಯಾಶ್ ಆದ ತಕ್ಷಣ ಏನು ಫೈಂಡ್ ಮಾಡಬೇಕು? y4cಗೆ ಫಾರ್ಮುಲಾ ಏನು? y2 ಪ್ಲಸ್ h/3 y2 ಡ್ಯಾಶ್ ಪ್ಲಸ್ 4y3 ಡ್ಯಾಶ್ ಪ್ಲಸ್ y4 ಡ್ಯಾಶ್. ಈಗ ಕ್ಯಾಲ್ಸಿ ಎತ್ಕೊಳ್ಳಿ, ಎ ಸಿ ಹೊಡೀರಿ. ಇಲ್ಲಿ ನೋಡಿ y2 ಏನು ನೋಡಿ, y2 ಬದಲು y2 ಹಾಕಿ 2.040 ಪ್ಲಸ್ h ಏನು 0.1/3. ಆಮೇಲೆ y2 ಡ್ಯಾಶ್ ಅಂದ್ರೇನು 0.4028. ಕರೆಕ್ಟ್ ಅಲ್ವಾ? ಪ್ಲಸ್ 4 ಇಂಟು y3 ಡ್ಯಾಶ್ ಏನು 0.6097 ಪ್ಲಸ್ y4 ಡ್ಯಾಶ್ ಅಂದರೆ ನೋಡಿ ಇಲ್ಲಿ y4 ಡ್ಯಾಶ್ ಎಲ್ಲಾದರೂ ಇದೆಯಾ? y4 ಡ್ಯಾಶ್ ಇಲ್ಲಿ ಹುಡುಕಬೇಕು. ಎಲ್ಲಿದೆ y4 ಡ್ಯಾಶು? 8213 ಇಲ್ಲಿ ಹಾಕಿ 0.8213. ಎಷ್ಟು ಬಂತು ಆನ್ಸರ್? 2.1621. y4c ಸಿಕ್ತು. ಕರೆಕ್ಟ್ ಅಲ್ವಾ? ಈಗ ಏನು ಮಾಡಿ, y4c ಸಿಕ್ಕ ತಕ್ಷಣವೇ y4 ಡ್ಯಾಶ್ನ ಮತ್ತೆ ಫೈಂಡ್ ಮಾಡಿ. ಹೇಳಿ y4 ಡ್ಯಾಶ್ಗೆ ಫಾರ್ಮುಲಾ ಏನು? ಇಲ್ಲಿ ಏನಿಲ್ಲ, y4 ಡ್ಯಾಶ್ಗೆ ಫಾರ್ಮುಲಾ ಏನು
ಇಲ್ಲಿ x4 ಹಂಗೆ ಇರುತ್ತೆ, ಪಿ ಬದಲು ಸಿ ಬರುತ್ತೆ ಅಷ್ಟೇ. ಹೇಳಿ 2e⁴ ಮೈನಸ್ y4c ಆಯ್ತಲ್ವಾ. ಇಲ್ಲಿ ಎ ಸಿ ಹೊಡೀರಿ, ಏನು ಮಾಡಿ ಮೇಲ್ಗಡೆ y ಡ್ಯಾಶ್ ಇದೆಯಲ್ಲ 2e⁴x ಮೈನಸ್ ವೈಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ x4 ಹೊಡೀರಿ. x4 ಎಷ್ಟು? 0.4 y ಅಂದರೆ y4c. y4c ಎಷ್ಟು? 2.1621. ಎಷ್ಟು ಬರುತ್ತೆ? 0.8215 ಬರ್ಕೋಬಿಡಿ. ಅರ್ಥ ಆಯ್ತಲ್ವಾ? ಈಗ y4c ಆದಮೇಲೆ y4 ಡ್ಯಾಶ್ ಆದಮೇಲೆ ಏನು? y4c. ಹೇಳಿ ಫಾರ್ಮುಲಾ ಹೇಳಿ. y2 ಪ್ಲಸ್ h/3 y2 ಡ್ಯಾಶ್ ಸೇಮ್ ಫಾರ್ಮುಲಾ 4y3 ಡ್ಯಾಶ್ ಪ್ಲಸ್ y4 ಡ್ಯಾಶ್. ಈ ಪ್ರೊಸೀಜರ್ ಜ್ಞಾಪಕ ಇಟ್ಕೊಳ್ಳಿ. ಯಾವ ಥರ? ಫಸ್ಟ್ ಏನು ಫೈಂಡ್ ಮಾಡಬೇಕು? ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ. y4p ಆಮೇಲೆ 4 ಡ್ಯಾಶ್ ಆಮೇಲೆ 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 y4c. ಇದಕ್ಕೆ ನಿಲ್ಲಿಸ್ಬೇಕು, ಡಬಲ್ ಕರೆಕ್ಷನ್ಗೆ ನಿಲ್ಲಿಸ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಇದು ಮತ್ತು ಇದು ಫಾರ್ಮುಲಾ ಗೊತ್ತಿರಬೇಕು. ಒಂದು y4pಗೆ ಫಾರ್ಮುಲಾ ಏನು? y0 ಪ್ಲಸ್ 4h/3 ಇಂಟು 2y1 ಡ್ಯಾಶ್ ಮೈನಸ್ y2 ಡ್ಯಾಶ್ ಪ್ಲಸ್ ಇನ್ನೊಂದು y4cಗೆ ಹೇಳಿ y2 ಪ್ಲಸ್ h/3 ಇಂಟು y2 ಡ್ಯಾಶ್ ಪ್ಲಸ್ 4y3 ಡ್ಯಾಶ್ ಪ್ಲಸ್ y4. ಇಷ್ಟು ಇದೆರಡು ಫಾರ್ಮುಲಾ ಗೊತ್ತಿರಬೇಕು. ಈ y4 ಡ್ಯಾಶ್ನ ಫೈಂಡ್ ಮಾಡೋಕ್ಕೆ ಕ್ವಶನಲ್ಲೇ ಕೊಟ್ಟಿರ್ತಾನೆ ನೋಡಿ, y ಡ್ಯಾಶ್ ಈಸ್ ಈಕ್ವಲ್ ಟು, ಅದರಿಂದ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದೆರಡು ಫಾರ್ಮುಲಾ ಗೊತ್ತಿರಬೇಕು. ಈಗ ನೋಡಿ, ಈಗ y4c ಅಂದರೆ ಈಗೇನು ಸೇಮು. y2 ಅಂದ್ರೇನು? 2.040 ಎ ಸಿ ಹೊಡೀರಿ. ಮೇಲ್ಗಡೆ ಇಲ್ಲಿ ನೋಡಿ ಆಲ್ರೆಡಿ ಇದೆ ಇಲ್ಲಿ. y2 ಅಂದ್ರೇನು ನೋಡಿ. y2 ಅಂದ್ರೇನು? 2.040 ಕರೆಕ್ಟ್ ಅಲ್ವಾ? ಆಮೇಲೆ h/3 h ಎಷ್ಟು? 0.1/3. ಆಮೇಲೆ y2 ಡ್ಯಾಶ್ ಏನು? 0.28 ಕರೆಕ್ಟ್ ಇದೆ ಅಲ್ವಾ? ಪ್ಲಸ್ 4 ಇಂಟು y3 ಡ್ಯಾಶ್ ಅಂದರೆ 0.6097. ಈಗ y4 ಡ್ಯಾಶ್ ಬೇಕು. y4 ಡ್ಯಾಶ್ ಇಲ್ಲಿದೆಯಾ? ಇಲ್ಲ. ನಾವೇನು ಮಾಡಬೇಕು? y4 ಡ್ಯಾಶ್ ನೋಡಿ, ಇಲ್ಲೊಂದಿದೆ ಇಲ್ಲೊಂದಿದೆ. ನೀವು ಯಾವುದು ಅಪ್ಡೇಟೆಡ್ ರೀಸೆಂಟ್ ಒನ್ ತಗೋಬೇಕು. ಹೇಳಿ ಏನು ಆಗಬೇಕಿಲ್ಲಿ? 0.8213 ಬದಲು 0.8215. 3ನ 5 ಮಾಡ್ಕೊಳ್ಳಿ. ಈ ಥರ ಬರೀ ಇಷ್ಟೇ ಎಡಿಟ್ ಮಾಡಿದ್ರೆ ಸಾಕು. ಏನು ಬಂತು? 2.1621. ನೋಡಿ ಸೇಮ್ ಇದೆಯಲ್ವಾ? ಸೇಮ್ ಬಂದರೂ ಇಲ್ಲಿಗೆ ನಿಲ್ಲಿಸಿ, ಸೇಮ್ ಬರಲಿಲ್ಲ ಅಂದರೂ ನಿಲ್ಲಿಸ್ಬಿಡಿ. ಈಗ ಹೇಳಿ ದೇರ್ಫೋರ್ y4 ಈಸ್ ಈಕ್ವಲ್ ಟು y ಆಫ್ x4. y ಆಫ್ x4 ಅಂದ್ರೇನು? 0.4 ಈಸ್ ಈಕ್ವಲ್ ಟು ಹೇಳಿ 2.1621. ಇದೇ ಫೈನಲ್ ಆನ್ಸರ್. ಇದು ಬೇಸಿಕ್ಕು, ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮ್. ನೋಡಿ ಹೆಂಗೆ ಮಾಡೋದು ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಇದು ಕ್ವಶನ್. ಇದು dy/dx ಇಸ್ ಈಕ್ವಲ್ ಟು 2e⁴x ಮೈನಸ್ y. dy/dx ಬದಲು y ಡ್ಯಾಶ್ ಹಾಕ್ಕೊಂಡು ಹೆಚ್ ಹೆಂಗೆ ಫೈಂಡ್ ಮಾಡ್ತೀರಾ? ಇದು ಮೈನಸ್ ಇದು ಮಾಡಿ ಬಂದ್ಬಿಡಿ. ಆಮೇಲೆ ಟೇಬಲ್ ಕ್ರಿಯೇಟ್ ಮಾಡ್ಕೋಬೇಕು. ಎಕ್ಸು y ಡ್ಯಾಶ್. ಎಕ್ಸು ಅವರೇ ಕೊಡ್ತಾರೆ 0, 0.1, 0.20. ವೈನೂ ಅವರೇ ಕೊಡ್ತಾರೆ, ಅದನ್ನ ಬರ್ಕೊಳ್ಳಿ. ಆಮೇಲೆ y ಡ್ಯಾಶ್ನ ಬರ್ಕೊಳ್ಳಿ. y ಡ್ಯಾಶ್ ಅಂದರೆ ಇದು ಇಲ್ಲಿದೆಯಲ್ಲ, ಇದು ಬರ್ಕೊಳ್ಳಿ. ಕ್ಯಾಲ್ಸಿಲಿ 2e⁴x ಮೈನಸ್ y ಹೊಡೆದ್ಬಿಟ್ಟು xy ಹಾಕಿದ್ರೆ ಇದು ಬಂದ್ಬಿಡುತ್ತೆ. ಟೇಬಲ್ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ನೋಟ್ ಮಾಡ್ಕೊಳ್ಳಿ. x1 to x3, y0 to y3, ಇದು x0 to x3, y0 to y3, y0 ಡ್ಯಾಶ್ ಟು y3 ಡ್ಯಾಶ್. ಆಮೇಲೆ ಏನು ಮಾಡಬೇಕು? ಒಂದು ಎಕ್ಸ್ಟ್ರಾ x4 ಬರ್ಕೊಳ್ಳಿ. ಇದು ಈ ಫಾರ್ಮುಲಾ. ನೀಟಾಗಿ ಕ್ಯಾಲ್ಸಿಲಿ ಆ ಟೇಬಲ್ ನೋಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಬಂದ್ಬಿಡುತ್ತೆ ಆನ್ಸರ್. ಆಮೇಲೆ
y4 ಡ್ಯಾಶ್ ಅಂದರೆ ಇಲ್ಲಿ x ಜಾಗದಲ್ಲಿ x4 ಹಾಕಿ y ಜಾಗದಲ್ಲಿ y4p ಹಾಕಿ. y4 ಡ್ಯಾಶ್ ಆದಮೇಲೆ y4c ಫಾರ್ಮುಲಾ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ y4 ಡ್ಯಾಶ್ ಬಂದಾಗ ಇದು ಹೊಡೀರಿ. ಬಾಕಿದೆಲ್ಲ ಇದು ಟೇಬಲಲ್ಲೇ ಇರುತ್ತೆ. ಆಮೇಲೆ y4c ಆದಮೇಲೆ y4 ಡ್ಯಾಶ್ ಇಲ್ಲಿ p ಇರೋದನ್ನ ಏನು ಮಾಡಿ c ಮಾಡಿ 2e⁴x - y ಕ್ಯಾಲ್ಕುಲೇಟ್ ಹೊಡೆದು x ಜಾಗದಲ್ಲಿ x4 ವ್ಯಾಲ್ಯೂ ಹಾಕಿ y ಜಾಗದಲ್ಲಿ ಇದು ಹಾಕಿ ಬಂದ್ಬಿಡು. ಆಮೇಲೆ y4cಗೆ ಮತ್ತೆ ಈ ಫಾರ್ಮುಲಾ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಈ y4 ಡ್ಯಾಶ್ನ ಇದರಿಂದ ರಿಪ್ಲೇಸ್ ಮಾಡಿ ಇಲ್ಲಿರೋದನ್ನ ಇಲ್ಲಿದೆ. ಗೊತ್ತಾಗ್ತಿದೆಯಲ್ವಾ? ಇಷ್ಟೇ ಆನ್ಸರ್ ಫೈನಲ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್